ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಸೇಮಿಯಾ ಬಾತ್ ಮಾಡ್ತಾ ಇದ್ದೀನಿ. ಚಿಕನ್ ಬೋನ್ಲೆಸ್ ತಗೊಂಡಿದ್ದೀನಿ 1/4 kg ಅಷ್ಟು. ಸಾವಿಗೆ 1 ಕಪ್ಪು, ಒಂದ್ ಸ್ವಲ್ಪ ನಿಂಬೆಹಣ್ಣು, ಆಯಿಲು, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ ಪುಡಿ, ಚಿಲ್ಲಿ ಪೌಡ್ರು, ಸಾಲ್ಟು, ಹಸಿಮೆಣಸಿನಕಾಯಿ, ಸೋಯಾ ಸಾಸು, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಯಾವ ಚಿಕನ್ ಪುಡಿ, ಗರಂ ಮಸಾಲ, ಸ್ವಲ್ಪ ಅರಿಶಿನ, ಚಿಲ್ಲಿ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆಹಣ್ಣು, ಸಾಲ್ಟ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ನೆನಿಬೇಕಿದು. ಒಂದು ಬೌಲಲ್ಲಿ 2 ಗ್ಲಾಸ್ ನೀರು ಹಾಕೊಂಡು ಬಿಸಿ ಮಾಡ್ಕೊಳ್ಳಿ. ಸಾವಿಗೆ ಬಿಸಿನೀರಲ್ಲಿ ಹಾಕಿದ್ಮೇಲೆ ಒಂದ್ 2 ನಿಮಿಷ ಬಾಯ್ಲ್ ಮಾಡ್ಕೊಳ್ಳಿ. ನೋಡಿ, ಈ ತರ ಮೆತ್ತಗಾಗಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಬಿಡಿ. ನೀಟಾಗಿ ಈ ತರ ಸೋಸ್ಕೊಂಬಿಡಿ. ಅರ್ಧ ಗ್ಲಾಸ್ ಅಷ್ಟು ವಾಟರ್ ತಣ್ಣೀರ್ ಹಾಕೊಳ್ಳಿ. ನೀಟಾಗಿ ತಣ್ಣೀರ್ ಹಾಕೊಂಡ್ರೆ ಅದು ನೀಟಾಗಿ ಬಿಡಿಬಿಡಿಯಾಗಿ ಬಂದ್ಬಿಡುತ್ತೆ. ನೋಡಿ, ವಾಟರ್ ಎಲ್ಲ ನೀಟಾಗಿ ಸೋಸ್ಬಿಡ್ಬೇಕು. ಆಯಿಲ್ ಹಾಕೊಳ್ಳಿ. ಐದು ನಿಮಿಷ ಸ್ವಲ್ಪ ಫ್ರೈ ಆಗಬೇಕು. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಪ್ಯಾನ್ ಅಲ್ಲಿ 1 ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳಿ, ಜಾಸ್ತಿ ಬೇಡ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ಳಿ. ಮೆಣಸಿನಕಾಯಿ ಇದೇ ಪ್ಯಾನ್ಗೆ ಸಾವಿಗೆ ಹಾಕೊಂಡ್ರಿ. ಆ ಮಸಾಲೆ ಎಲ್ಲ ಇರುತ್ತಲ್ವಾ, ಇದಕ್ಕೆ ಮಿಕ್ಸ್ ಆಗುತ್ತೆ. ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ಳಿ. ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಳ್ಳಿ. 2 ಮಿನಿಟ್ ಲೋ ಫ್ಲೇಮ್ ಅಲ್ಲಿ ಮಡಗಿ ಈ ತರ. ಈಗ ಸೋಯಾ ಸಾಸ್ ಹಾಕೊಳ್ಳೋಣ. 2 ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕೊಳ್ಳಿ. ರೆಡಿ ಆಗಿದೆ. ಇವಾಗ ಸರ್ವ್ ಮಾಡ್ಕೊಂಡ್ಬಿಡೋಣ. ಟೇಸ್ಟ್ ಆಗಿರೋ ಚಿಕನ್ ಸಾವಿಗೆ ಬಾತ್ ರೆಡಿ. ತುಂಬಾ ಟೇಸ್ಟ್ ಆಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಈ ತರ ಒಳ್ಳೊಳ್ಳೆ ಅಡುಗೆಗಳು ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ ಪ್ರೇಮ್ಲತಾ. ಲೈಕ್ ಮಾಡಿ, ಶೇರ್ ಮಾಡಿ.